ನಮಸ್ತೆ ಸ್ನೇಹಿತರೆ, ಇವತ್ತು ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಪೌಡ್ರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗೇನು ತೋರಿಸ್ತಾ ಇದ್ದೀನಲ್ಲ ಮಸಾಲ, ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿ ನಾವು ಪೌಡ್ರ್ ಮಾಡ್ಕೋಬೇಕು. ಪಲಾವ್ ಎಲೆ, ಬೇ ಲೀಫು, ಆಮೇಲೆ ಕೊತ್ತಂಬರಿ ಬೀಜ, ಮೆಣಸಿನ್ಕಾಯಿ, ಕಸ್ತೂರಿ ಮೇಥಿ, ಅದು ಆಮೇಲೆ ಏಲಕ್ಕಿ, ಪೆಪ್ಪರು, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಅನಾನಸ್ ಹೂವು ಮತ್ತು ಸೋಂಪು ಮತ್ತು ಜೀರಿಗೆ. ನೋಡಿ, ಇದನ್ನೆಲ್ಲ ತೊಗೊಂಡು ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ನಾನು ಫಸ್ಟು ದಪ್ಪ ಇರೋದನ್ನು ಫಸ್ಟು ರೋಸ್ಟ್ ಮಾಡ್ಕೋತಾ ಇದ್ದೀನಿ, ಆಮೇಲೆ ಚಿಕ್ಕದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾವು ಚಿಕ್ಕದು ಹಾಕ್ಬಿಟ್ರೆ ಬೇಗ ರೋಸ್ಟ್ ಆಗಿಬಿಡುತ್ತೆ. ಅದ್ರ ಸಲುವಾಗಿ ನಾವು ಫಸ್ಟನ್ನು ಡ್ರೈ ಇದು ದಪ್ಪ ಇರೋದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಾಗುತ್ತೆ. ನಾವು ಶಾಪಲ್ಲಿ ತಂದು ಮಾಡೋದಕ್ಕಿಂತ ಪೌಡ್ರು ಡಿಫ್ರೆನ್ಸು ಇದು ತುಂಬಾ ಡಿಫ್ರೆನ್ಸ್ ಇರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ತುಂಬಾ ಚೆನ್ನಾಗಾಗಿತ್ತು, ಟ್ರೈ ಮಾಡಿ ನೋಡಿ. ಈಗ ನೋಡಿ, ಎಲ್ಲದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಇದಾದ ನಂತರ ಲಾಸ್ಟಿಗೆ ನಾನು ಕಸ್ತೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ಅದು ಆಲ್ರೆಡಿ ಡ್ರೈ ಆಗಿರುತ್ತೆ, ಬೇಗ ರೋಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ನಾವು ಲೇಟಾಗಿ ಇದು ಮಾಡ್ಕೋಬೇಕು. ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಖಾರ ಪುಡಿ, ಆಮೇಲೆ ನೋಡಿ ಪೌಡ್ರು ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಬೇಕಾಗತ್ತೆ, ಪೌಡರ್ ಮಾಡಬೇಕಾಗತ್ತೆ. ನಾವು ಉಪ್ಪನ್ನು ಹಾಕಿದರೆ ಅದು ಬೇಗ ಹಾಳಾಗೋದಿಲ್ಲ. ಸೊ ಇದೇ ರೀತಿ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಓಕೆ, ಇದಾದ ನೋಡಿ ಪೌಡ್ರೆಲ್ಲ ಆಗಿದೆ. ಸುಮಾರು 1.5 kg ಅಷ್ಟು ಚಿಕನನ್ನು ತೊಗೊಂಡಿರೋದು. ಅದಾದ ನಂತರ ನಾನು ಎಷ್ಟು ಪೌಡ್ರ್ ಮಾಡಿದ್ನೋ ಅಷ್ಟು ಪೌಡ್ರನ್ನ ಕೂಡ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಓಕೆ, ಅಷ್ಟು ಪೌಡ್ರನ್ನ ಹಾಕಿ ನೆಕ್ಸ್ಟ್ ನೋಡಿ, ಈಗ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ ಹುಳಿಗೆ. ಓಕೆ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಯೂಶ್ವಲಿ ಮೀಟ್ ಬಂದು ಅಬ್ಸರ್ವರ್, ಆ್ಯಕ್ಚುಲಿ ಅದ್ರ ನೇಚರೇ ಆಗಿರ್ತದೆ. ಇದು ಮಾಯ್ಶ್ಚರ್ನ ಅಬ್ಸರ್ವ್ ಮಾಡ್ತಕ್ಕಂಥ ನೇಚರ್ ಇರ್ತದೆ ಮೀಟಿಗೆ. ಸೊ ದಟ್ಸ್ ವೈ ಇದು ವಾಟ್ರನ್ನ ಹಾಕಿದರೆ ಬೇಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಚೆನ್ನಾಗಿ ನೀರು ವಾಶ್ ಮಾಡಿಬಿಟ್ಟು ನೀರು ತೆಗೆದು ಆಮೇಲೆ ಈ ಪೌಡ್ರನ್ನ ಹಾಕಿದರೆ ಇದರಲ್ಲಿರ್ತಕ್ಕಂಥ ಫ್ಲೇವರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದೇ ರೀತಿ ನೀವು ಮಾಡಿ ತುಂಬಾ ಚೆನ್ನಾಗಾಗುತ್ತೆ. ಮಾಡಿ ಆದಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ಇದಕ್ಕೆ ಕೋಟಿಂಗ್ ಬೇಕಲ್ವಾ, ನೋಡಿ ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ಈಗ ಒಂದು ಸ್ವಲ್ಪ ಕೋಟಿಂಗ್ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರಲ್ಲಿ ಹಾಕ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಕೋಟಿಂಗ್ ಕೊಡುತ್ತೆ. ಆಮೇಲೆ ನಾನು ತುಂಬ ದಪ್ಪ ಮಾಡಿಲ್ಲ ಕೋಟಿಂಗು, ಯಾಕೆಂದರೆ ಬಾಯಿಗೆ ಜಾಸ್ತಿ ಹಿಟ್ಟಿಟ್ಟೇ ಆಗುತ್ತೆ ಅಲ್ವಾ. ಅದನ್ನು ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಶ್ ಮಾಡಿ ಅದನ್ನು ನೀರನ್ನು ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ, ಈಗ ಫಸ್ಟು ನಾವು ಡ್ರೈ ಏನು ಮಸಾಲೆ ಹಾಕಿದ್ನೋ ಅದೆಲ್ಲ ಅಬ್ಸರ್ವ್ ಆಗಿತ್ತು ಅಲ್ವಾ. ಈಗ ನಾನೇನು ಉಪ್ಪು ಹಾಕ್ತಾಯಿದ್ದೀನೋ ಇದು ಕೋಟಿಂಗಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸ್ವಲ್ಪ ಕರ್ಡ್ ಹಾಕ್ತಾಯಿದ್ದೀನಿ, ಅದು ಮೀಟ್ ಬಂದು ಸಾಫ್ಟಾಗಿ ಬರಲಿ ಅಂತ, ಟೆಂಡರಾಗಿ ಬರಲಿ ಅದಕ್ಕೋಸ್ಕರ ಕರ್ಡನ್ನು ಹಾಕೋದು. ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಸಾಕು. ನೀವು ಮ್ಯಾರಿನೇಷನಿಗೆ ಮಾಡ್ತೀರಾ 1 hour 2 hour ಅಂತಂದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್, ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಅಷ್ಟು ನಿಮಿಷ ಬಿಟ್ಟಿಲ್ಲ, ಒಂದು 10 to 15 ಮಿನಿಟ್ಸ್ ಬಿಟ್ಟಿದ್ದೆ ಅಷ್ಟೇ. ಈಗ ನೋಡಿ, ಫ್ರೈ ಮಾಡಲಿಕ್ಕೆ ನಾವು ಆಯಿಲನ್ನು ತೊಗೋತಾ ಇದ್ದೀನಿ. ನಾನಿಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದು ನಾವು ಮನೆಯಲ್ಲಿ ಕೂಡ, ಹಾಗಾಗಿ ಅದೇ ಆಯಿಲನ್ನು ಯೂಸ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಹಾಟ್ ಆಯಿಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಕ್ರೀಮಿನೆಸ್ಸಾಗಿ ಆಯಿಲೆಲ್ಲ ಸ್ಟಿಕ್ ಆಗುತ್ತೆ, ಆ ಪೌಡ್ರೆಲ್ಲ ಮೀಟಿಗೆ ಸ್ಟಿಕ್ ಆಗುತ್ತೆ. ನೋಡಿ, ಚೆನ್ನಾಗಿ ಆಯಿಲ್ ಕಾಯ್ದಿದೆ. ಅದಾದ ನಂತರ ಚಿಕನನ್ನು ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಹೊತ್ತೇನು ಮ್ಯಾರಿನೇಷನ್ ಮಾಡಿಲ್ಲ, ಒಂದು 10 to 15 ಮಿನಿಟ್ಸ್ ಆಗಿರೋದ್ರಿಂದ ಆದ್ರೂ ಕೂಡ ತುಂಬ ಚೆನ್ನಾಗೇ ಹಿಡಿದಿರುತ್ತೆ. ಒಂದು ಸಲ ನೋಡಿ, ಒಂದು ಸಲ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಎಣ್ಣೆ ಮೇಲೆ ಒಂದು ಸ್ವಲ್ಪ ಪೌಡ್ರ್ ಬಿಡೋದೇ ಇಲ್ಲ, ಅಷ್ಟು ನೀಟಾಗಿ ಸ್ಟಿಕ್ ಆಗಿರುತ್ತೆ. ಅಷ್ಟೇ ಕೂಡ ತುಂಬಾ ಡಿಫ್ರೆಂಟಾಗಿರುತ್ತೆ. ನೀವು ನಾರ್ಮಲ್ ಕಬಾಬು ಎಲ್ಲ ಮಸಾಲ ಸಿಗುತ್ತಲ್ಲ, ಕಬಾಬ್ ಮಸಾಲ, ಅದ್ರಿಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಡಿಫ್ರೆಂಟಾಗಿರುತ್ತದೆ ಕಬಾಬ್ ಟೇಸ್ಟು. ಸೊ ಇದೇ ರೀತಿ ನೋಡಿ, ಈಗ 2ನೇ ರೌಂಡ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನೋಡಿ, 2ನೇ ರೌಂಡ್ ಹಾಕಿದ ಮೇಲೂ ಕೂಡ ನಮಗೆ ಎಣ್ಣೆ ಎಷ್ಟು ಪ್ಯೂರ್ ಆಗಿದೆ ಅಂತ ನೋಡಿ. ಎಲ್ಲ ಪೌಡ್ರೆಲ್ಲ ಸ್ಟಿಕ್ ಆಗದಲ್ಲೇ ಎಲ್ಲ ಅಲ್ಲಲ್ಲೇ ಬಿಟ್ಕೊಂಡಿಲ್ಲ, ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಜಾಸ್ತಿ ಕೋಟಿಂಗ್ ಕೊಟ್ಟಿಲ್ಲ, ಹಾಗೆ ಮೀಟೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಫ್ಲೇವರ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಹೊರಗಡೆ ತಿನ್ನೋದ್ರಿಗಿಂತ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಒಳ್ಳೆ ಫುಡ್ಡನ್ನು ತಿನ್ನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.